ಕುರಿತಾದ ಒಂದು ವಿಶೇಷ ಮಾಹಿತಿಯನ್ನ ನೀಡುವಂತಹ ದೈವದೇವರು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಖಿತಾ ಪೂಜಾರಿ. ವೀಕ್ಷಕರೇ, ತುಳುನಾಡಿನಲ್ಲಿ ಒಂದು ಮಾತಿದೆ, ದೈವಾರಾಧನೆಯ ತವರು ದೇವಾಲಯಗಳ ಬೀಡು ಈ ನಮ್ಮ ತುಳುನಾಡು ಅನ್ನುವಂಥದ್ದು. ತುಳುನಾಡಿನಲ್ಲಿ ಅದೆಷ್ಟೋ ಕಾರಣಿಕವನ್ನ ಮೆರೆದಂತಹ ಕಾರಣಿಕದ ಶಕ್ತಿಗಳನ್ನ ನಾವು ಕಾಣಬಹುದು. ಆ ಶಕ್ತಿಗಳ ಆರಾಧನೆ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ನಡೆಯುತ್ತಿರುವುದನ್ನು ಕೂಡ ನಾವು ಗಮನಿಸಬಹುದು. ಇವತ್ತು ನಾವು ಪಡುಬಿದ್ರೆಯಲ್ಲಿರುವಂತಹ ಪಡುಬಿದ್ರೆ ಕಂಚಿನಡ್ಕದಲ್ಲಿರುವಂತಹ ಶ್ರೀ ಮಂತ್ರದೇವತೆ ಹಾಗೂ ಕೊರಗಜ್ಜ ದೈವಸ್ಥಾನದಲ್ಲಿದ್ದೇವೆ. ಈ ಒಂದು ಕ್ಷೇತ್ರದ ಒಂದು ವಿಶೇಷವಾದಂತಹ ಮಾಹಿತಿ ಜೊತೆಗೆ ಇವತ್ತು ನಡೀತಾ ಇರುವಂತಹ ಇಲ್ಲಿಯ ಗಗ್ಗರ ಸೇವೆಯ ಕುರಿತಾಗಿ ಒಂದು ವಿಶೇಷವಾದಂತಹ ನೋಟವನ್ನ ನೋಡ್ಕೊಂಡು ಬರೋಣ. ಕರ್ನಾಟಕದ ಕರಾವಳಿ ತೀರದಲ್ಲಿ ದೇವರ ಆರಾಧನೆಯ ಜೊತೆಗೆ ದೈವತ ಆರಾಧನೆಯ ಪದ್ಧತಿಯೂ ಇದೆ. ಇಲ್ಲಿ ಅನೇಕ ಕಾರಣಿಕ ಕ್ಷೇತ್ರವು ನಮ್ಮ ಕಣ್ಣ ಮುಂದೆ ಕಾಣಸಿಗುತ್ತೆ. ಕರಾವಳಿ ಕರ್ನಾಟಕದಲ್ಲಿ ಕಾರಣಿಕ ಮೆರೆತು ಪ್ರತಿಯೊಬ್ಬರ ಮನದಲ್ಲಿ ನೆಲೆಯಾದಂತಹ ಶಕ್ತಿಗಳು ಎಂದರೆ ಶ್ರೀ ಮಂತ್ರ ದೇವತೆ ಮತ್ತು ಕೊರಗಜ್ಜ ದೈವಗಳು. ಹಲವಾರು ಕ್ಷೇತ್ರಗಳಲ್ಲಿ ಆರಾಧನೆಗಳನ್ನು ಪಡೆದುಕೊಂಡು ಬರುತ್ತಿರುವ ಈ ದೈವಗಳ ಕಾರಣಿಕ ಕ್ಷೇತ್ರಗಳ ಪೈಕಿ ಪಡುಬಿದ್ರೆಯ ಕಂಚಿನಡ್ಕದಲ್ಲಿರುವಂತಹ ಪುಣ್ಯ ಕ್ಷೇತ್ರವೂ ಒಂದು. ಪಡುಬಿದ್ರೆಯ ಕಂಚಿನಡ್ಕದಲ್ಲಿರುವಂತಹ ಶ್ರೀ ಮಂತ್ರ ದೇವತೆ ಮತ್ತು ಕೊರಗಜ್ಜ ದೈವಗಳ ಕಾರಣಿಕ ಅಪಾರ. ಇಲ್ಲಿನ ಕಾರಣಿಕಕ್ಕೆ ಭಕ್ತ ಜನಸಾಗರವೇ ಹರಿದು ಬರುತ್ತೆ. ಕಷ್ಟ ಬಂದಾಗ ಎಲ್ಲವೂ ನಶ್ವರ ಶೂನ್ಯ ಎಂದರಿತಾಗ ಭಕ್ತಿಯಿಂದ ನೆನಪಿಸಿಕೊಂಡಾಗ ಭಕ್ತಿಗೆ ಒಲಿದು ಅಭಯ ನೀಡುವ ಈ ಶಕ್ತಿಗಳ ಪವಾಡಕ್ಕೆ ಮಾತುಗಳೇ ಇಲ್ಲ. ಕಂಚಿನಡ್ಕದ ಈ ಪುಣ್ಯ ಕ್ಷೇತ್ರದಲ್ಲಿ ಈ ಬಾರಿ ನೂತನ ಗರ್ಭಗುಡಿಯಲ್ಲಿ ಶ್ರೀ ಕೊರಗಜ್ಜ ದೈವದ ಪ್ರತಿಷ್ಠಾಪನೆ ಹಾಗೂ ಸಾನ್ನಿಧ್ಯದ ಆರಾಧ್ಯ ಶಕ್ತಿಗಳಾದ ಮಂತ್ರದೇವತೆ ಮತ್ತು ಕೊರಗಜ್ಜ ದೈವದ ಗಗ್ಗರ ಸೇವೆಯು ವಿಜೃಂಭಣೆಯಿಂದ ನಡೆಯಿತು. ರಾಜುಡುಗಾತನ ಬತ್ತಿಂಜನ ಒಟ್ಟಿವುಳ್ಳಾಗಿನ ಸಾರಥಿಡು ಮಾಳಿಂಗೇಶ್ವರಿ ಮಾಗಣಪತಿ ಖಡ್ಗೇಶ್ವರ ದೇವರಿ ಕುಟುಂಬದ ಭಕ್ತಿಯಿಂದ ದೈವ ಮಂತ್ರ ದೇವತೆಗಳು ಪಡೆಯಬಾರದು. ಎನಬಿಲೆ ಬತ್ತುಂಬೆ ಕೂಡಿರಾಜ ನಂಬಿ ಸಂಸಾರ ಕುಂಟಲ ಜಂತಿರಿ ಕಾಂತುಬೈದನ ಕಟ್ಟಡ ದೈವ ಮಂತ್ರ ದೇವತೆಗಳು ಎನಬಿಲೆ ಬತ್ತುಂಬೆ.
ಮಂತ್ರದೇವತೆ ಮತ್ತು ಕೊರಗಜ್ಜ ದೈವಸ್ಥಾನ ಕಂಚಿನಡ್ಕ ಪಡುಬಿದ್ರಿಯಲ್ಲಿ ನಡೆಯುತ್ತಿರುವಂತಹ ಈ ಒಂದು ಗಗ್ಗರ ಸೇವೆಯ ಸುಸಂದರ್ಭದಲ್ಲಿ ನಮ್ಮ ಜೊತೆಗೆ ಇಲ್ಲಿನ ಭಕ್ತಾಭಿಮಾನಿಗಳು ನಮ್ಮ ಈ ಒಂದು ಗಗ್ಗರ ಸೇವೆಯ ಕುರಿತಾಗಿ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಸೊ ಮಾತಾಡ್ಸೋಣ. ಓಕೆ, ಇಲ್ಲಿ ನೀವು ಭಕ್ತಾಭಿಮಾನಿಗಳಾಗಿ ಇಲ್ಲಿಗೆ ಬಂದಿದ್ದೀರಾ. ಸೊ ಎಷ್ಟು ಕಾರಣಿಕದ ಬಗ್ಗೆ, ಈ ಒಂದು ಕ್ಷೇತ್ರದ ಕಾರಣಿಕದ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಪಡುಬಿದ್ರಿಯಲ್ಲಿ ದೈವಾಂಶ ಸಂಭೂತರಾಗಿ ಅನಾದಿ ಕಾಲದಿಂದ ಭಕ್ತರಿಗೆ ಅವರ ಶಕ್ತಿ ಸಾಮರ್ಥ್ಯಗಳನ್ನು ತೋರಿಸಿದಲ್ಲಿ ಕೊರಗಜ್ಜ ಹಾಗೂ ಮಂತ್ರದೇವತೆ ಎಂಬವರು ದೈವದ ಒಂದು ಅಂಶವನ್ನು ಪಡೆಕೊಂಡು ದೈವಾಧೀನ ಆದರೂ ಅವರದೊಂದು ಶಕ್ತಿ ಕಲೆ ಈ ನಮ್ಮ ಭಕ್ತಾಭಿಮಾನಿಗಳಿಗೆ ಆಶೀರ್ವಾದದ ಶ್ರೀರಕ್ಷೆ ವಜ್ರಕವಚವಾಗಿ ಉಳಿಯುತ್ತದೆ. ಅದನ್ನು ನಂಬಿಕೊಂಡು ಬಂದವರು ಪಡುಬಿದ್ರಿ ಗ್ರಾಮದಲ್ಲಿ ಮಾಲಿಂಗೇಶ್ವರ ಮಹಾಗಣಪತಿ ದೇವರ ಸಾನ್ನಿಧ್ಯ ಹಾಗೂ ನಾಗಬ್ರಹ್ಮರೆಂಬ ಮತ್ತು ಖಡ್ಗೇಶ್ವರು ಎಂಬ ನಾಗದೇವರ ಸಾನ್ನಿಧ್ಯದಲ್ಲಿ ಯಾರ್ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಆ ದೈವಾಂಶ ಸಂಭೂತರಾದ ಹಿಂದಿನ ಶಕ್ತಿಗಳನ್ನು ಭಕ್ತಿಪೂರ್ವಕವಾಗಿ ಯಾರು ನಂಬುತ್ತಾರೋ ಅವರಿಗೆ ಭಕ್ತಿಯ ಹಿಂದೆ ಶಕ್ತಿಯು ಪರಿಪೂರ್ಣವಾಗಿದ್ದು ನಂಬಿದವರಿಗೆ ಇಂಬು ಇದೆ ಎಂಬುದ ಅಭಿಪ್ರಾಯದ ಮೇರೆಗೆ ಇಲ್ಲೆಲ್ಲ ಜನರು ಮಂತ್ರದೇವತೆ ಮತ್ತು ಶಕ್ತಿ ಸ್ವರೂಪವಾದ ಈ ಕೊರಗಜ್ಜ ತನಿಯ ಎಂಬ ಶಕ್ತಿಯನ್ನು ನಂಬಿಕೊಂಡು ಬಂದ ಮೂಲಕವಾಗಿ ಇಲ್ಲಿ ಎಲ್ಲ ಭಕ್ತಾಭಿಮಾನಿಗಳು ಅವರ ಸಂಕಷ್ಟಗಳನ್ನು ಸಾನ್ನಿಧ್ಯದಲ್ಲಿ ತೋಡಿಕೊಂಡಾಗ ಕರಿಗಂಧವನ್ನು ಕೊಟ್ಟು ಹಿಂಗಾರದ ಪ್ರಸಾದವನ್ನು ಸ್ವೀಕರಿಸಿ ಸಂಕಷ್ಟಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿದಂಥ ಸಂದರ್ಭಗಳು ಇಂದಿಗೂ ಇರುವುದರಿಂದ ಎಲ್ಲ ಭಕ್ತಾಭಿಮಾನಿಗಳು ಸೇರಿ ಇವತ್ತು ಆಗುವಂಥ ಆಗಭೋಗ ಪಂಚಪರ್ವಗಳನ್ನು ನಡೆಸುವಂಥ ಕೋಲ ಅಂದರೆ ಕಲೆಗೆ ಒಂದು ಕೋಲ. ಊರ ಪರವೂರ ಭಕ್ತಾಭಿಮಾನಿಗಳ ಮುತುವರ್ಜಿಯಿಂದ ಬಹಳ ವಿಜೃಂಭಣೆಯಿಂದ ಆಕರ್ಷಣೀಯವಾಗಿ ಇಲ್ಲಿನ ಕೋಲೋತ್ಸವವು ನಡೆಯಿತು. ಖಡ್ಗೇಶ್ವರಿ ನಾಗಬ್ರಹ್ಮನ ಪಣಿನ ಮಾಡಿಕೊಂಡು ಹೊರತಪ್ಪ ಪರಿವಾರ ಶಕ್ತಿಯ ಬೆಳಗ್ಗೆ ಮಾಡಿಕೊಂಡು ಈ ಸ್ಥಳನಾಗರನ್ನು ಮುಂದೆ ಏನಿಗೆ ಬರ್ತದೆ ನಿಗಲು ಪರಿವಾರ ಸಮೇತವಾದ ತಾವಂತ ಮಾಡು ತಾನು ಗಜ ಮಾಡಿದ ಜಾತ್ರೆ ಮಾರ್ಗಾಡ್ತೀನಿ ಬರಲ್ಲ ಸಾಧ್ಯ ಗಜ ಪರಿಪೂರ್ಣ ಕಟ್ಲಿಕ್ಕೆ
ಏತ್ ವರ್ಷದಿಂಚಿ ಬರೋಂದುಲ್ಲಾರ ಸರ್ ಶಂಕರ ನಲ್ಕೆ ಬೊಕ್ಕ ಕೃಷ್ಣ ನಲ್ಕೆ ಬರ್ಪೇನಕಲು ಅಗಲು ಆಗನ ಹಿರಿಯರ್ ನೊಟ್ಟುಗಳ ನರ್ತನ ಸೇವೆಗೆ ಮಾತ್ರ ತುಳುನಾಡು ನೇಮ ಕಟ್ಟಣಕ್ಕೆ ಬರ್ಪೇರೆ ಅಂಚದಪ್ಪನ ಎಂಕು ಪ್ರತಿ ಒಂಜಿ ಕೋಟ್ಲ ತಿಕ್ವೇರ ಎಂಕುಲು ಒಡನಾಟಡೆ ಉಲ್ಲ ಎಂಕುಲು ಒಂಜಿ ಇಲ್ಲದ ಲೆಕ್ಕನೇ ಉಲ್ಲ ಜಾತಿ ಭೇದ ಅಂಡಲ್ಲ ನೀತಿ ಒಂಜಿ ಬಂದ್ಪೇರೆ ಆ ರೀತಿಯಲ್ಲಿ ಎಂಕುಲು ಒಡನಾಟೋಡು ಉಲ್ಲ ತುಳುನಾಡು. ಕಾರ್ಣಿಕ ಹೊಂದಿರುವ ಈ ಕ್ಷೇತ್ರಕ್ಕೆ ಭಕ್ತ ಜನ ಸಾಗರವೇ ಬರುತ್ತಾ ಹಲವಾರು ವರ್ಷಗಳಿಂದ ಇಲ್ಲಿನ ಪ್ರಧಾನ ದೈವವಾಗಿ ಮಂತ್ರದೇವತೆಯನ್ನ ನಂಬಿಕೊಂಡು ಬರುತ್ತಿದ್ದು, ತದನಂತರ ಮಂತ್ರದೇವತೆಯ ಸಂಕಲ್ಪದ ಮೇರೆಗೆ ಕೊರಗಜ್ಜ ದೈವವು ಪ್ರತಿಷ್ಠಾಪನೆ ಮಾಡಿ ಆರಾಧನೆ ಮಾಡಿಕೊಂಡು ಬರಲಾಗುತ್ತಿದೆ. ಈ ಕ್ಷೇತ್ರದಲ್ಲಿ ವಿಶಿಷ್ಟ ರೀತಿಯ ಕೊರಗಜ್ಜ ದೈವದ ಗರ್ಭಗುಡಿಯನ್ನ ನಾವು ಕಾಣಬಹುದಾಗಿದೆ. ಪಡುಬಿದ್ರಿಯ ಕಂಚಿನಡ್ಕದಲ್ಲಿರುವಂತಹ ಶ್ರೀ ಮಂತ್ರದೇವತೆ ಮತ್ತು ಕೊರಗಜ್ಜ ದೈವಗಳು ನಂಬಿದ ಭಕ್ತರನ್ನ ಸದಾ ಕಾಯುತ್ತಾ ಆರೋಗ್ಯ ಭಾಗ್ಯವನ್ನ ಕರುಣಿಸಲೆ ಸಕಲ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಣೆ ಮಾಡಿ ಕಾಪಾಡಿ ಆಶೀರ್ವದಿಸಲೆ. ಅಂದರೆ ಒಂದು 2-3 ತಿಂಗಳ ಹಿಂದೆ ಆ ಕ್ಷೇತ್ರದ ಅಂದರೆ ಒಬ್ಬರು ನಾಪತ್ತೆಯಾಗಿದ್ರು ಅನ್ನೋಂಥ ಒಂದು ಸುದ್ದಿ ಶಂಕರ್ ಅವರಿಗೆ ಬರ್ತದಂತೆ. ಆ ಸಂದರ್ಭದಲ್ಲಿ ಕೊರಗಜ್ಜ ದೈವದಲ್ಲಿ ಒಂದು ಅದೇ ರೀತಿ ಮಂತ್ರದೇವತೆಯಲ್ಲಿ ಒಂದು ಅವರು ಪ್ರಾರ್ಥನೆ ಮಾಡಿ ಅವರಿಗೊಂದು ಹೀಗೆ ಮಾಡಿ ಅಂತ ಎನ್ನುವಂಥ ಒಂದು ವ್ಯವಸ್ಥೆಯನ್ನು ಹೇಳಿಕೊಟ್ರು. ಅದರಂತೆ ಆ ಒಂದು ಅವರು ಹೇಗೆ ಹೇಳಿದ್ದಾರ 2 ದಿನಗಳಲ್ಲಿ ಆ ಕಾಣೆಯಾದಂತಹ ವ್ಯಕ್ತಿ ಈ ಕ್ಷೇತ್ರಕ್ಕೆ ಬಂದಂತಹ ಒಂದು ಅಂದರೆ ಅವರಿಗೆ ಸಿಕ್ಕಂತಹ ಒಂದು ನಿದರ್ಶನ ಈ ಕ್ಷೇತ್ರದಲ್ಲಿದೆ. ಪಂಚವರ್ಣದ ಮಣ್ಣ ಕಣ್ಣು ಸತ್ಯ ಕರಿಯಜ್ಜ ಕೊರಗದನಿಯ ಕೊರಗಧನಿಯ ಬಾಲದೇವರ ಬುಲ್ಬುದಾರತಿ ಸ್ವಾಮಿ ಅಜ್ಜಾಗ ಬಾಲದೇವರ ಬುಲ್ಬುದಾರತಿ ಸ್ವಾಮಿ
ಘಟ್ಟ ಮುಟ್ಟಲಾಗಿರುವ ಕೀರ್ತಿದ ಪತಾಕೆಯನ್ನು ಕೀರ್ತಿಗೆ ನೆಚ್ಚ ಒಂದು ಧರ್ಮದ ರಾಜ್ಯ ಪಾಪದ ಊರು ಭಕ್ತದ ಭಕ್ತರನ್ನ ಭಕ್ತಿಗೆ ಅಪೇಕ್ಷೆ ಮಾಡುವುದು ಸಂಪಾದಕರ ಪರಿಪೂರ್ಣ ಬರ್ತದೆ ಇರುವ ಕಟ್ಟದ ಸಲನ್ನು ಪುರ್ಲು ಮಲ್ಪಾದು ಬರ್ತದೆ ಅದು ಬರ್ತದೆ. ನೋಡಿದ್ರಲ್ವಾ ವೀಕ್ಷಕರೇ, ಕರ್ನಾಟಕದ ಕರಾವಳಿ ತೀರದ ಜನರ ಮನಸ್ಸಿನಲ್ಲಿ ಭಕ್ತಿಗೆ ಒಲಿದು ನೆಲೆಯೂರಿದಂತಹ ನಮ್ಮ ತುಳುನಾಡಿನ ಕಾರ್ಣಿಕದ ಶಕ್ತಿಗಳು ಶ್ರೀ ಮಂತ್ರ ದೇವತೆ ಹಾಗೂ ಶ್ರೀ ಕೊರಗಜ್ಜ ಸ್ವಾಮಿ. ಇವರ ಈ ಒಂದು ಗಗ್ಗರ ಸೇವೆ ಇವತ್ತು ನಮ್ಮ ಪಡುಬಿದ್ರೆಯ ಕಂಚಿನಡ್ಕದಲ್ಲಿ ನಡೀತಾ ಇದ್ದು, ಇದರ ಒಂದು ಏನು ನಾವು ಕಾರ್ಣಿಕವನ್ನ ನಾವು ನೋಡ್ಕೊಂಡು ಬಂದ್ವಿ, ಇಲ್ಲಿಯ ವಿಶೇಷತೆಯನ್ನ ನೋಡ್ಕೊಂಡು ಬಂದ್ವಿ. ಈ ಒಂದು ದೇವರುಗಳು ಹೀಗೆ ಭಕ್ತಾಭಿಮಾನಿಗಳ ಮನಸ್ಸಿನಲ್ಲಿ ನೆಲೆಯೂರಲಿ, ಹಾಗೆ ಭಕ್ತರ ಒಂದು ಸತತ ಕಷ್ಟಗಳನ್ನ ನಿವಾರಣೆ ಮಾಡಲಿ ಎಂದು ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ ಮುನ್ನಡೆಗಾಗಿ.